ವೀಕ್ಷಕರೇ, ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್. ಹೊಸಹಳ್ಳಿ ಬೇಲೂರು ತಾಲೂಕಿನ ಕಟ್ಟಕಡೆಯ ಗ್ರಾಮ ಅಂದರೆ ಅದು ನಾರ್ವೆ. ಆ ಒಂದು ನಾರ್ವೆ ಗ್ರಾಮದಲ್ಲಿ ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಇದೆ. ಈ ಸಹಕಾರಿ ಸಂಘವನ್ನು ಅದ್ಭುತವಾಗಿ ಬೆಳೆಸಿದ್ದಾರೆ. ಅದು ಯಾವತ್ತು ಆರಂಭ ಆಯಿತು ಅಲ್ಲಿಂದ ಇಲ್ಲಿ ತನಕ ಆಡಳಿತವನ್ನ ಮಾಡಿದಂಥ ಪ್ರತಿಯೊಬ್ಬ ನಿರ್ದೇಶಕನಿಂದ ಹಿಡಿದು ಪ್ರತಿಯೊಬ್ಬ ಅಧ್ಯಕ್ಷನ ತನಕ ಪ್ರತಿಯೊಬ್ಬರು ಅಚ್ಚುಕಟ್ಟಾಗಿ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಅವತ್ತಿನಿಂದ ಇವತ್ತಿನವರೆಗೆ ಅಲ್ಲಿ ನಿರ್ವಹಿಸ್ತಾ ಇರ್ತಕ್ಕಂಥ ಸಿಬ್ಬಂದಿಗಳು ಕೂಡ ಅದ್ಭುತವಾಗಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಅದೆಲ್ಲದರ ಪರಿಣಾಮ ಆ ಸಂಘ ಇವತ್ತು ಅತ್ಯುತ್ತಮವಾಗಿ ಬೆಳೆದು ನಿಂತಿದೆ. ಯಾಕೆಂದ್ರೆ ಈ ನಾರ್ವೆ ಗ್ರಾಮ ಇದೆಯಲ್ಲ, ಇದೊಂದು ರಿಮೋಟೆಡ್ ಏರಿಯಾ. ಈ ಸಂಘ ಇರ್ತಕ್ಕಂಥದ್ದು ಒಂದು ರಿಮೋಟೆಡ್ ಏರಿಯಾ, ಸುತ್ತಲೂ ಕಾಫಿ ತೋಟ, ಜೊತೆಗೆ ಕಾಡು, ಇಂಥ ಒಂದು ಪ್ರಕೃತಿಯ ಮಧ್ಯೆ ಅದ್ಭುತವಾಗಿ ತಲೆಯನ್ನ ಎತ್ತಿ ನಿಂತಿದೆ ನಾರ್ವೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ. ಇತ್ತೀಚೆಗೆ ಏನು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ, ಪ್ರವೀಣ್ ಅನ್ನೋ ಯುವಕ, ಅಂದ್ರೆ ಅತ್ಯಂತ ಕಡಿಮೆ ವಯಸ್ಸಿಗೆ ಇವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರು ಕೂಡ ಅತ್ಯದ್ಭುತವಾದಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರಂತೆ. ಜೊತೆಗೆ ಅಲ್ಲಿ ಸಿಇಒ ಆಗಿ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ ಜ್ಯೋತಿ ನಾರ್ವೆ ಅವರು ಏನಿದ್ದಾರೆ, ಇವರು ಕೂಡ ಒಂದು ಅತ್ಯುತ್ತಮವಾದಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದೆಲ್ಲದರ ಪರಿಣಾಮ ಇವತ್ತು ಆ ಸಂಘ ಅದ್ಭುತವಾಗಿ ಬೆಳೆದಿದೆ ವೀಕ್ಷಕರೇ. ಸೊ ಆ ಸಂಘವನ್ನ ನಾವು ಭೇಟಿ ಮಾಡೋಣ. ಜೊತೆಗೆ ಅಧ್ಯಕ್ಷರಾದಂಥ ಪ್ರವೀಣ್ ಅವ್ರನ್ನ, ಸಿಇಒ ಆದಂತ ಜ್ಯೋತಿ ನಾರ್ವೆ ಅವ್ರನ್ನ ನಾವು ಮಾತಾಡ್ಸೋಣ ವೀಕ್ಷಕರೇ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ವೆಯ್ಟ್ ಮಾಡಿ. ಅವ್ರು 6 ಗಂಟೆ ಆಗಲಿ 7 ಗಂಟೆ ಆಗಲಿ ಕ್ಯಾಶ್ ತಗೊಳ್ತಾರೆ ಅಥವಾ ಕ್ಯಾಶ್ ಕೊಟ್ಟು ಹೋಗ್ತಾರೆ. ಇಂಥ ಒಂದು ವ್ಯವಸ್ಥೆಯಲ್ಲಿ ಕೆಲಸವನ್ನು ಮಾಡ್ತಾರೆ. ಆದರೆ ಅವರ ಸವಲತ್ತುಗಳು ನಮ್ಮ ಈ ಸಿಬ್ಬಂದಿಗಳ ಸವಲತ್ತುಗಳು ಸೇರಿ ಲಾಟ್ ಆಫ್ ಡಿಫ್ರೆನ್ಸ್. ಹೋಲಿಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಗತ್ಯೇಳಿ ನೀವು ಅಷ್ಟೇ ಕೊಡಿ ಸರ್ ಅನ್ನೋಕ್ಕಾಗಲ್ಲ. ಯಾಕೆಂದ್ರೆ ಇಲ್ಲಿ ಲಾಭ ಇರುತ್ತೆ, ಲಾಭದ ಪ್ರಮಾಣದ ಮೇಲೆ ಇವರಿಗೆ ಇದನ್ನು ವೇತನವನ್ನು ಕೊಡಬೇಕಾಗುತ್ತೆ. ಆದರೂ ಕೂಡ ಒಂದು ಗೌರವಯುತವಾದಂಥ ಒಂದು ವೇತನವನ್ನು ಕೊಡಿ ಅಂತ ನಾವು ಹೇಳ್ತಕ್ಕಂಥದ್ದು. ಅವ್ರಿಗೆ ಒಂದು ಏನು ಭಯ ಇರಬಾರ್ದು, ಬಂದಿಲ್ಲಿ ಕೂತ್ಕೊಂಡ್ರೆ ನೋಡಪ್ಪ ಇಲ್ಲಿ ಸಿಗೋ ಸಂಬಳದಲ್ಲಿ ನಾನು ನೆಮ್ಮದಿ ಜೀವನವನ್ನು ಮಾಡ್ತೀನಿ ಅನ್ನೋಷ್ಟು ಮಟ್ಟಿಗೆ ಒಂದು ವೇತನವನ್ನು ನೀವು ಕೊಡಿ ಅಂತ. ಸೊ ಈ ವಿಚಾರವನ್ನು ಮಾತನಾಡೋದಾದ್ರೆ ನಿಮ್ಮ ಸಿಬ್ಬಂದಿಗಳಿಗೆ ನೀವು ಎಷ್ಟರ ಮಟ್ಟಿಗೆ ವೇತನ ಸೌಲಭ್ಯಗಳನ್ನು ಕೊಡ್ತಿದ್ದೀರಾ ಸರ್? ಇವರು ಸರ್ ಪಾಪ ಏನಾಗಿದೆ ಅಂದ್ರೆ ತುಂಬಾ 13-14% ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ತುಂಬಾ ಕಡಿಮೆ ಸಂಬಳಕ್ಕೆ ಮಾಡಿರೋ ಅಂತದ್ದು. ಇತ್ತೀಚೆಗೆ ನಾವೆಲ್ಲ ಅಧ್ಯಕ್ಷ ಬಂದ್ಮೇಲೆ ನಮ್ಗೆ ಒಂದು ಮನಸ್ಸಿಗಿದಾಗಿ ಸ್ವಲ್ಪ ಜಾಸ್ತಿ ಮಾಡೋಣ ಅಂತ. ಅವ್ರ ಫ್ಯಾಮಿಲಿ ನಡಿಬೇಕಲ್ಲ ಸರ್, ಅವ್ರ ಫ್ಯಾಮಿಲಿ ನಡಿಬೇಕಂತ ನಾವು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀವಿ. ಅವರು ಒಂದು ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ಆ ವಿಚಾರದಲ್ಲಿ ನಮ್ಮ ಮನಸ್ಸಿಗೆ ಏನನ್ಸುತ್ತೋ ಗೊತ್ತಿಲ್ಲ, ಅವ್ರಿಗೆ ಏನನ್ಸುತ್ತೋ ಗೊತ್ತಿಲ್ಲ. ನಮ್ದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಅವ್ರಿಗೆ ಮಾಡ್ಕೊಟ್ಟಿದ್ದೀವಿ. ಅವ್ರಿಗೂ ಪಾಪ ಎಂತ ಕೆಲಸ ರಾತ್ರಿ 8 ಗಂಟೆ ಆಯ್ತು 9 ಗಂಟೆವರೆಗೂ ಕೆಲಸ ಮಾಡ್ತಾರೆ. ಅಡಿಗೆ ಮಾಡೋದ್ಬಿಟ್ಟು ಮಕ್ಕಳನ್ನ ನೋಡ್ಕೊಂಡ್ಬಿಟ್ಟು ಗಂಡ ಇರ್ತಾರೆ. ಹಾಗಾಗಿ ಕೆಲಸ ಮಾಡೋದ್ರಿಂದ ನಮಗೂ ಅನ್ಸ್ಬೇಕಲ್ಲ ಸರ್, ಅವ್ರಿಗೆ ಒಂದು ಸ್ವಲ್ಪ ಜಾಸ್ತಿ ಮಾಡಿಸ್ಕೊಡ್ಬೇಕು ಸಂಬಳನ ಅಂತ ಇತ್ತೀಚಿನ ದಿನಗಳಲ್ಲಿ ಮಾಡಿಸ್ಕೊಟ್ಟಿದ್ವಿ ಸರ್. ಅವರಿಗೆ ಇನ್ನೂ ಸಾಕಾಗಲ್ಲ, ಅದು ಪೇಮೆಂಟ್ ಜಾಸ್ತಿ ಮಾಡ್ಕೊಡ್ಬೇಕು. ಏನ್ ಮಾಡೋದು, ಇಲ್ಲೆಲ್ಲರೂ ಒಪ್ಕೋಬೇಕಲ್ಲ, ಒಪ್ಕೋಬೇಕಲ್ವಾ? ಹಂಗಾಗಿ ಎಲ್ಲರೂ ಮಾತಾಡಿ ಒಂದು ಮಾಡ್ಕೊಟ್ಟಿದ್ದೀವಿ ಸರ್. ಖಂಡಿತವಾಗಿ. ಯಾಕೆಂತಂದ್ರೆ ನನಗೆ ತಿಳಿದಾಗಿ ಒಂದು 24/7 ಅಂತ ಕರಿತೀವಿ ನಾವು ಮಾತಾಡಬೇಕಾದ್ರೆ. 24 ಗಂಟೆ ಯಾರಾದ್ರೂ ಕೆಲಸ ಮಾಡ್ತಾರೆ ಅಂದ್ರೆ ಸಹಕಾರಿ ಸಂಘ ಮಾತ್ರ. ಇಡೀ ನಮ್ಮ ಕರ್ನಾಟಕದ ಡಿಪಾರ್ಟ್ಮೆಂಟ್ಗಳಲ್ಲಿ ಯಾವುದೇ ಡಿಪಾರ್ಟ್ಮೆಂಟ್ಗೆ ಹೋದ್ರು ಟೈಮಿಂಗ್ಸ್ ಕೆಲಸ. ಆದ್ರೆ ಸಹಕಾರಿ ಸಂಘ ಟೈಮಿಂಗ್ಸ್ ಇಲ್ಲ, ರಜಾ ಅಂತಿಲ್ಲ. ನಾಳೆ ನಾನು ಇದಕ್ಕೆ ಯಾವುದೋ ಒಂದು ಬೈಕಿಗೆ ಕಾಲ್ ಮಾಡಿದ್ದೆ, ಸರ್ ನಾಳೆ ಬನ್ನಿ, ಆಕ್ಚುಲಿ ರಜಾ ಅಲ್ಲಿ ಕೊಡಗಲ್ಲಿ, ನಾಳೆ ಉತ್ತರಿ ಹಬ್ಬ ಇದೆ, ನಾಳೆ ರಜಾ ಕೊಡಗಲ್ಲಿ ಮುಖಂದೂರು ಅಂತ, ನಾಳೆ ಬನ್ನಿ ಸರ್ ಅಂತ ಹೇಳಿದಾರೆ ಅವರು. ಸರ್ ರಜಾ ಸಿಒ ಸಿಗ್ತಾರೆ, ಇಲ್ಲ ಸರ್ ಬನ್ನಿ ನಮ್ಮ ಸಿಒ ಬರ್ತಾರೆ. ಹಬ್ಬ ಮಾಡಿದ್ಬಿಟ್ಟು ಅಲ್ಲೂ ಕೂಡ ಲೇಡಿನೇ ಸಿಒ, ಅಲ್ಲಿ ಕೂಡ ಅವರು ಹಬ್ಬ ಮಾಡಿದ್ಬಿಟ್ಟು ಇವ್ರ ಜೊತೆ ಬಂದು ನಾಳೆ ಇಂಟರ್ವ್ಯೂನಲ್ಲಿ ಕೂತ್ಕೋಬೇಕು. ಅವರು ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಸರ್. ನಮ್ಮ ಸಿಒ ಅವರು, ಸಿಬ್ಬಂದಿ ಅವರು ನಮ್ಮ ನಾರ್ವೆ ಸೊಸೈಟಿ ಬ್ಯಾಂಕ್ ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ನಮ್ಮ ಡೈರೆಕ್ಟರ್ಗಳಿಗೆ, ಅಧ್ಯಕ್ಷಗಳಿಗೆ, ಉಪಾಧ್ಯಕ್ಷಗಳಿಗೆ, ಇಲ್ಲಿ ಗ್ರಾಮಸ್ಥರಿಗೆ ಎಲ್ಲರೂ ಹೇಳಿದ್ದಾರೆ. ನಮ್ಗೆ ರಿಸಲ್ಟ್ ಕೊಟ್ಟಿದ್ದಾರೆ. ಖಂಡಿತ ಸರ್, ಒಳ್ಳೆ ಸಹಕಾರ ಮಾಡ್ತಾರೆ. ರೈತರು ಬಂದಾಗ ಉತ್ತಮ ರೀತಿಯಲ್ಲಿ ನಡ್ಕೊಂತಾರೆ ಅಂತ ಈ ತರ ಮನೋಭಾವನೆ ಇರೋ ಅಂತ. ಖಂಡಿತ ಸರ್. ಇಲ್ಲಾಂದ್ರೆ ನಿಮ್ಮ ಬ್ಯಾಂಕ್ ಇದ್ರೆ ನಾನು ನೋಡ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಯಾಕೆಂದರೆ ನೀವು ಏನೇ ಅಧ್ಯಕ್ಷ ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಅಧ್ಯಕ್ಷ ತುಂಬ ಇಂಪಾರ್ಟೆಂಟು. ಒಂದು ಸಂಘ ಬೆಳಿಬೇಕಾದ್ರೆ ಅಧ್ಯಕ್ಷರ ನಡೆ ನುಡಿ ಜೊತೆಗೆ ಅವ್ರು ಮಾಡ್ತಕ್ಕಂಥ ಕೆಲಸಗಳು ತುಂಬ ಇಂಪಾರ್ಟೆಂಟ್ ಆಗ್ತವೆ, ನೀವು ತಾಳ್ತಕ್ಕಂಥ ತೀರ್ಮಾನಗಳು ಇಂಪಾರ್ಟೆಂಟ್ ಆಗ್ತವೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ಅಲ್ಲಿ ಸಿಬ್ಬಂದಿಗಳು ಇಂಪಾರ್ಟೆಂಟ್ ಆಗ್ತಾರೆ. ಯಾವಾಗ ಬಂದರೂ ಅಲ್ಲಿ ಬರ್ತಕ್ಕಂಥ ಗ್ರಾಹಕರ ಜೊತೆ ಮಾತುಕತೆ ಏನಿರ್ತಕ್ಕಂಥವ್ರು, ಅವ್ರನ್ನ ಒಂದು ಒಳ್ಳೆಯ ರೀತಿಯಲ್ಲಿ ಮಾತಾಡಿಸಿ, ಅವ್ರ ಕೋಪದಲ್ಲಿ ಬಂದರೂ ಕೂಡ ಸಮಾಧಾನ ಮಾಡಿ ಕಳಿಸ್ಬೇಕು. ಅಥವಾ ಅವ್ರು ಬಂದು ಇಲ್ಲಿ ಏನೋ ನಿಮ್ಗೆ ಹೇಳಿದ್ರೆ ನೀವು ಕೂಗಾಡಿದ್ರು ಕೂಡ ಅವರು ನಿಮ್ಮನ್ನು ಸಮಾಧಾನ ಮಾಡಬೇಕು, ಅವ್ರನ್ನೂ ಸಮಾಧಾನ ಮಾಡಬೇಕು ನಿಜವಾಗ್ಲೂ. ಹಾಗಾಗಿ ಆ ವಿಚಾರವಾಗಿ ಯಾರೇ ಬಂದರೂ ಕೂಡ ಅದು ಗ್ರೇಟ್ ಸರ್, ಅದರಲ್ಲಿ ಎರಡು ಮಾತಿಲ್ಲ ಸರ್. ನಂತರ ಇನ್ನೊಂದೇನಂತಂದರೆ, ಕೋಆಪರೇಟಿವ್ ಬ್ಯಾಂಕ್ ಅಂದರೆ ಕೇವಲ ಹಣ ಮಾಡ್ತಕ್ಕಂಥದ್ದು ಒಂದೇ ಮಾತ್ರ ಅಲ್ಲ. ನಾನು ಹಣ ಮಾಡೋಕ್ಕೋಸ್ಕರ ಸಹಕಾರಿ ಸಂಘ ತೆಗಿತೀನಿ ಅಂದರೆ ಅವನು ಮೂರ್ಖ ಅಂತ ಹೇಳ್ಬೋದು ಅವನ್ನ. ಸಹಕಾರಿ ಸಂಘ ಅಂದರೆ ಏನು ಅಂತಂದರೆ ಕೈಲಾದಂಥ ಸೇವೆಯನ್ನು ಮಾಡ್ತಕ್ಕಂಥದ್ದು, ಸರ್ವಿಸನ್ನು ಮಾಡ್ತಕ್ಕಂಥದ್ದು. ತಾನು ಯಾವ ಭಾಗದಲ್ಲಿ ಇದ್ದೀನೋ, ತನ್ನ ಸದಸ್ಯರು ಯಾರಿದ್ದಾರೆ, ಅವ್ರೇನಾದ್ರು ಸಾಧನೆ ಮಾಡಿದಾಗ ಅವ್ರಿಗೆ ಗೌರವವನ್ನು ಕೊಡ್ತಕ್ಕಂಥದ್ದು, ಅವ್ರ ಮಕ್ಕಳು ಹೆಚ್ಚು ಸಾಧನೆಯನ್ನು ಮಾಡಿದಾಗ ಅವರನ್ನು ಗೌರವಿಸ್ತಕ್ಕಂಥದ್ದು, ಅಥವಾ ತನ್ನ ಊರಲ್ಲಿ ಅಕ್ಕಪಕ್ಕ ಏನಾದ್ರು ಕಾರ್ಯಕ್ರಮ ನಡೆದಾಗ ಅದರಲ್ಲಿ ಭಾಗವಹಿಸ್ತಕ್ಕಂಥದ್ದು, ಇದು ಕೋಆಪರೇಟಿವ್ ಸಿಸ್ಟಮ್ ಅಂತ ಅಂದರೆ. ಸೊ ಈ ವಿಚಾರದಲ್ಲಿ ನಿಮ್ಮ ಸಂಘದ ಸರ್ವಿಸ್ ಬಗ್ಗೆ ಮಾತನಾಡೋದಾದ್ರೆ
ನಮ್ಮ ಬೇಕಾದ್ರೆ ಸರ್ ಯಾರು ಈ ಹೈಸ್ಕೂಲಿಗೆ ಹೋಗ್ತಿರ್ತಾರೆ ಮಕ್ಕಳು ಉತ್ತಮ ರೀತಿಯಲ್ಲಿ ಅಂಗವಿಕಲರಿರುತ್ತೆ ಅವರಿಗೆ ಒಂದು ಗೌರವಿಸೋದು, ಒಂದು ನಮ್ಮಲ್ಲಿ ಜನರ GBM ಅಂತ ಮಾಡ್ತೀವಿ ವರ್ಷಕ್ಕೊಂದ್ಸತಿ, ನಾವು ಕರೆದವ್ರು ಗೌರವಿಸುವಂಥದ್ದು. ಆಮೇಲೆ ರೈತರಿಗೆ ಉತ್ತಮ ರೀತಿಯಲ್ಲಿ ಗೊಬ್ಬರಗಳನ್ನು ಕೂಡ ಅಂತದ್ದು ಇದನ್ನೆಲ್ಲ ನಮ್ಮ ಬ್ಯಾಂಕ್ ನಲ್ಲಿ ಮಾಡ್ತಿದೀವಿ. ಚಿಕ್ಕದಾದ್ರೂ ಒಂದು ದೊಡ್ಡ ಮಟ್ಟದಲ್ಲಿ ನಾವು ರೈತರಿಗೆ ಸಹಕಾರವಾಗಲಿ ಅಂತ ನಾವು ಮಾಡ್ತಾ ಇದೀವಿ. ಆಮೇಲೆ ಮಕ್ಕಳು ಓದಂತ ಮಕ್ಕಳಿಗೆ ಸ್ವಲ್ಪ ಅಮೌಂಟ್ ತಲುಪಿಸೋದು, ನೋಡಿ ಈ ತರ ಎಲ್ಲ ನಾವು ಮಾಡ್ತಾ ಇದೀವಿ. ನಿಜವಾಗ್ಲೂ ಒಂದು ಒಳ್ಳೆ ವಿಚಾರ ಸರ್, ಒಳ್ಳೆ ವಿಚಾರ ನಿಜವಾಗ್ಲೂ ಇದು ಸರ್. ನಂತರ ನೋಡಿ, ಇದು ನಾನು ರಾಜಕಾರಣಕ್ಕೆ ಪ್ರಶ್ನೆಯನ್ನು ಕೇಳ್ತಾ ಇಲ್ಲ, ದಯವಿಟ್ಟು ರಾಜಕಾರಣವನ್ನು ಬಿಟ್ಟು ಜಸ್ಟ್ ಸೊಸೈಟಿ ಬಗ್ಗೆ ಮಾತ್ರ ಮಾತಾಡೋಣ. 2016ರಲ್ಲಿ ಡಿಮಾನಿಟೈಸೇಷನ್ ಆಗುತ್ತೆ, ಅಂದರೆ ಹಣ ನಿಷೇಧ ಆಗುತ್ತೆ. ಅದು ಯಾರಿಗೂ ಗೊತ್ತಿಲ್ಲ ಅವ್ರು ಯಾಕೆ ಮಾಡಿದ್ರು, ಅದೇನು ಮಾಡಿದ್ರು, ರಾಜಕಾರಣ ನಮಗೆ ಬೇಡ, ಜಸ್ಟ್ ನಾವು ಬ್ಯಾಂಕ್ ಬಗ್ಗೆ ಮಾತ್ರ ಮಾತಾಡೋಣ. ಅವತ್ತಿನ ಸ್ಥಿತಿಗತಿ, ಯಾಕೆಂದರೆ ಎಷ್ಟೋ ಇದು ರಿಮೋಟೆಡ್ ಏರಿಯಾ ಇದೆ, ಎಷ್ಟೋ ಜನ ರೈತರಿಗೆ ಪಾಪ ಹೊರಗಡೆ ಅಕೌಂಟೇ ಇರಲ್ಲ, ನಿಮ್ಮಲ್ಲಿ ಅಕೌಂಟ್ ಮಾಡಿ ನಿಮ್ಮಲ್ಲಿ ವ್ಯವಹಾರ ಮಾಡ್ತಕ್ಕಂಥ ರೈತರುಗಳು ಇರ್ತಾರೆ. ಅಂಥವ್ರು ಎಲ್ಲರೂ ಹೋಗಿ ಬ್ಯಾಂಕಲ್ಲಿ ನೀವು ಅಲ್ಲಿ ಚೇಂಜ್ ಮಾಡಿಸ್ಕೊಳ್ಳಿ, ನಾವು ಚೇಂಜ್ ಮಾಡಲ್ಲ ಅಂತ ಹೇಳೋಕ್ಕಾಗಲ್ಲ. ನೀವು ಹಣವನ್ನು ಇಸ್ಕೊಳ್ಳೇಬೇಕಾಗುತ್ತೆ, ಚೇಂಜ್ ಮಾಡಿ ಕೊಡಲೇಬೇಕಾಗುತ್ತೆ ಆ ಸಂದರ್ಭದಲ್ಲಿ. ಸೊ ಆ ಸಂದರ್ಭ ಹೇಗಿತ್ತು, ಹೇಗೆ ವ್ಯವಹಾರವನ್ನು ಮಾಡಿದ್ರಿ, ಜೊತೆಗೆ DCC ಬೇಕಾದ್ರೆ ಯಾವುದೇ ಬ್ಯಾಂಕಿಗೆ ಹೋದರೆ ನೀವು ಅಲ್ಲಿ 25,000ಕ್ಕಿಂತ ಹೆಚ್ಚು ಹಣವನ್ನು ಕೊಡ್ತಿರಲಿಲ್ಲ. ನನಗೆ ತಿಳಿದಾಗಿ ನಾನು ಹೋದ್ರೆ 25,000 ಕೊಡೋರು, ನೀವು ಬ್ಯಾಂಕ್ ಅಂತ ಹೇಳೋರು 25,000 ಕೊಡ್ತಿದ್ದು. ಹೇಗಿತ್ತು ಅವತ್ತು ಸ್ಥಿತಿಗತಿ, ಹೇಗಿತ್ತು ಸರ್? ಜಸ್ಟ್ ನಿಮ್ಮ ಬ್ಯಾಂಕ್ ಬಗ್ಗೆ ಮಾತ್ರ. ಇಲ್ಲ ಸರ್, ಮಾಡ್ಕೊಂಡಿದೀವಿ ಅವಾಗ. ಅಂದ್ರೆ ಅವಾಗ ನೋಟ್ ಇದಾದಾಗ ತುಂಬಾ ಜನ ಬಂದು ಕಟ್ಟಿದ್ದಾರೆ ಅಮೌಂಟ್. ನಾವು SB ಇಲ್ಲ ಅಂದ್ರೂ ಅವ್ರು SB ಅಕೌಂಟ್ ಓಪನ್ ಮಾಡ್ಕೊಂಡು ಅವ್ರು ಬೇರೆ ಕಡೆ ಹೋಗ್ಬೇಕಲ್ಲ ಅನ್ನೋ ಉದ್ದೇಶಕ್ಕೆ SB ಅಕೌಂಟ್ ಓಪನ್ ಮಾಡ್ಕೊಂಡು ನಮ್ಮಲ್ಲಿ ಅದನ್ನ ಅಮೌಂಟ್ ಹಾಕೊಂಡು ನಾವು ಅದನ್ನ DCC ಬ್ಯಾಂಕ್ ಹೆಡ್ ಆಫೀಸಿಗೆ ತಪ್ಪಿದ್ರೆ ಈ ಕರ್ನಾಟಕ ಬ್ಯಾಂಕ್ ನಮ್ದು ಅಕೌಂಟ್ ಇದೆ, ಸೊಸೈಟಿ ಅಕೌಂಟ್, ಅಲ್ಲಿ ಟ್ರಾನ್ಸ್ಫರ್ ಮಾಡಿದೀವಿ. ಅಂದ್ರೆ ಲಿಮಿಟೇಷನ್ ಇರುತ್ತೆ, ಒಂದ್ ದಿವಸಕ್ಕೆ ಇಷ್ಟೇ ಮಾಡ್ಬೇಕು. ಹಾಗಾಗಿ ಅದನ್ನ ಈಗ ಕ್ಯಾಶ್ ಬ್ಯಾಲೆನ್ಸ್ ಜಾಸ್ತಿ ಓಡಿಸ್ಕೊಂಡು ನೆಕ್ಸ್ಟ್ ಡೇಗಾದ್ರೂ ಅದನ್ನ ರೆಮಿಟ್ ಮಾಡಿ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡಿದೀವಿ. ನಿಜವಾಗ್ಲೂ ಒಳ್ಳೆ ವಿಚಾರ. ಯಾಕಂತಂದರೆ ಇದು ನಗರಗಳಲ್ಲಾದರೆ ಸಮಸ್ಯೆ ಇಲ್ಲ, ನಗರಗಳಿಗೆ 150 ಬ್ಯಾಂಕ್ ಸಿಗ್ತವೆ, ಅಥವಾ ಯಾವ್ದಾದ್ರು ಒಂದು ಟೌನ್ ಹೆಡ್ಕ್ವಾರ್ಟರ್ ಆಗಿಬಿಟ್ಟು ಗೊತ್ತಿರಲ್ಲ, ನೋಡಿ ಇವಾಗ ಇಟ್ಕೊಂಡ್ರೆ ನಾಳೆಗೆ ಅದು ಇದಾಗ್ಬಿಡುತ್ತೆ ಅನ್ನೋ ಭಯ ಇರುತ್ತೆ. ಹಾಗಾಗಿ ಅವ್ರಿಗೆ ಆ ಭಯ ಬೇಡ ಅನ್ನೋದಕ್ಕೆ ನಾವು ಅದು ಅಕೌಂಟ್ ಓಪನ್ ಮಾಡ್ಕೊಂಡು ನಂಬರ್ ತಗೊಂಡು ಅದನ್ನ ಅವರಿಗೆ ಬೇರೆ ನೋಟ್ ಚೇಂಜ್ ಮಾಡ್ಕೊಟ್ಟಿದ್ದೀವಿ. ನಿಜವಾಗ್ಲೂ ಒಳ್ಳೆ ವಿಚಾರ. ಯಾಕೆಂದರೆ ಪರಿಸ್ಥಿತಿ ಆಗಿತ್ತು ನಮ್ಮ ರೈತರದು. ಇವತ್ತು ಏನು 99% ಹಣ ವಾಪಸ್ ಹೋಯ್ತು, ಅದನ್ನು ಉಳಿದಂಥ 5% 0.5% ಹಣ ಉಳಿತು ಅಲ್ಲಿ ಹೋಗಿದ್ರೆ ರಿಸರ್ವ್ ಬ್ಯಾಂಕಿಗೆ. ಆ 0.5% ಯಾವುದು ಅಂದರೆ ನಮ್ಮ ಅನಕ್ಷರಸ್ಥರು, ನಮ್ಮ ಹಳ್ಳಿ ರೈತರದು. ನಗರದಲ್ಲಿ ಯಾವುದು ಉಳಿಲಿಲ್ಲ ಅದು ಹಣ. ನಮ್ಗೆ ಯಾರು ವಾಪಸ್ ಕಟ್ಟಲಿಕ್ಕೆ ಗೊತ್ತಾಗ್ದಲೇ ಬ್ಯಾಂಕಿಗೆ ಹೋಗ್ಲಿಲ್ವೋ ಅಥವಾ ಬ್ಯಾಂಕಲ್ಲಿ ಕ್ಯೂ ನಿಲ್ಲಕ್ಕಾಗಲ್ಲಪ್ಪ ಅಂತ ವಾಪಸ್ ಬಂದರು, ಅಂಥವ್ರು ಮಾತ್ರ ಹಣ ಉಳಿದಿದ್ದಲ್ಲಿ. ಸರ್, ನಂತರ ನೋಡಿ ಇಷ್ಟಕ್ಕೆ ಮುಗಿಯಲ್ಲ ಸಮಸ್ಯೆಗಳು. ಇದಾದ ನಂತರ ಕೊರೋನಾ ಸ್ಟಾರ್ಟ್ ಆಗುತ್ತೆ. ಇದು ತುಂಬಾ ಸಂಕಷ್ಟದ ಸಮಯ. ಸರ್ಕಾರ ಆರ್ಡರ್ ಮಾಡುತ್ತೆ ಸಾಲ ವಸೂಲು ಮಾಡಬೇಡಿ ಅಂತ, ಯಾರು ಸಾಲಕ್ಕೆ ಕಾಲ್ ಮಾಡಬೇಡಿ, ಸಾಲವನ್ನು ಯಾರು ಸುಮ್ಮನೆ ಕೇಳಬೇಡಿ ಅಂತ. ಇದು ನಿಜವಾಗ್ಲೂ ಬ್ಯಾಂಕ್ಗಳಿಗೆ ತುಂಬ ತೊಂದರೆ ಆಯಿತು. ಕೋಪರೇಟಿವ್ ಬ್ಯಾಂಕ್ಗಳಿಗಂತೂ ಇದನ್ನೇ ಅವಕಾಶವಾಗಿ ಉಪಯೋಗಿಸ್ಕೊಂಡು ಎಷ್ಟೋ ಬ್ಯಾಂಕ್ಗಳಿಗೆ ಜನಗಳು ದುಡ್ಡು ಕಟ್ಟಿಲ್ಲ 2-3 ವರ್ಷ. ಗೌರ್ಮೆಂಟ್ ಹೇಳಿದ್ರೆ ಅವ್ರು ಕಟ್ಟಂಗಿಲ್ಲ ಅಂತ ಹೇಳ್ಕೆ ತಿರುಗಿದ್ರು. ನಿಮ್ಮ ಬ್ಯಾಂಕಲ್ಲಿ ಹೇಗಿತ್ತು, ಹೇಗೆ ಸಾಲ ವಸೂಲು ಮಾಡಿದ್ರಿ ಆ ಸಂದರ್ಭದಲ್ಲಿ? ಸೊ ನಾವು ಸಾಲ ವಸೂಲು ಮಾಡಿದೀವಿ ಸರ್. ಕೆಲವರು ಮನೆ ಬಾಗಿಲಿಗೆ ಹೋಗಿ ಸಾಲ ವಸೂಲು ಮಾಡಿದೀವಿ. ಆ ಟೈಮಲ್ಲೂ ನಾವು ಸುಸ್ತಿ ಮಾಡ್ಕೊಂಡಿಲ್ಲ. ಕೊರೋನಾ ಟೈಮಲ್ಲೂ 100% ರಿಕವರಿ ನಮ್ಮ ಸೊಸೈಟಿಗೆ. ಆ ಟೈಮಲ್ಲೂ ಸುಸ್ತಿ ಆಗಿಲ್ಲ, ಕಟ್ಟಿದ್ದಾರೆ, ಎಲ್ಲರೂ ಕಟ್ಟಿದ್ದಾರೆ. ಗ್ರೇಟ್. ಯಾಕೆಂದರೆ ನಾನು ತಿಳಿದಾಗೆ ತುಂಬ ಸೊಸೈಟಿಗಳು, ಮೊನ್ನೆ ಒಂದನ್ನು ಮಹಿಳಾ ಕೋಪರೇಟಿವ್ ಸೊಸೈಟಿಯನ್ನು ಇಂಟರ್ವ್ಯೂ ಮಾಡಿದೆ. ಅವ್ರು ಹೇಳ್ತಾರೆ, ಸರ್ ನಮಗೆ ಅದೇ ತೊಂದರೆ ಆಗಿದ್ದು, ನಾವು ಮನ್ನಾ ಮಾಡಿದ್ವಿ ಸರ್ ಸಾಲವನ್ನ ಅಂತ. ಅವ್ರ ಮನೆಗೆ ಹೋಗಿ ನೋಡಿದ್ವಿ, ಮನ್ನಾ ಮಾಡ್ಬಿಟ್ವಿ ಅಂತ ಹೇಳಿದ್ದಾರೆ. ಮನ್ನಾ ಮಾಡ್ತಾರೆ, ಈ ಸತಿ ಕಟ್ಟಿಸ್ಕೋಬೇಕು. ನಾವು ರೈತರು ಮನೆ ಒರೆಸಿ ಮನ್ನಾ ಆದ್ರೂ ಬೆನಿಫಿಟ್ ಸಿಕ್ಕೇ ಸಿಗುತ್ತೆ, ಬಟ್ ಸುಸ್ತಿ ಮಾಡ್ಕೊಳ್ಳೋದು ಬೇಡ ಅಂತ ಕಟ್ಸಿದ್ದೀವಿ ಸರ್. ಜೊತೆಗೆ ನೋಡಿ, ಸಾಲ ಮನ್ನಾ ಅಂತ ಯೋಜನೆಗಳು, ಈ ಯೋಜನೆಗಳು ಬಂದಾಗ ಸಮಸ್ಯೆ ಏನಂತ ಅಂದರೆ, ಇವತ್ತು ನಾನು ಸಾಲ ಕಟ್ಟಿದ್ದೇನೆ, ದುಡ್ಡು ಕಟ್ಬಿಟ್ಟಿದ್ದೇನೆ, ನನ್ನ ಮನ್ನಾ ಆಗಲ್ಲ. ದುಡ್ಡು ಕಟ್ಟಿಲ್ಲ, ಸಾಲ ಮನ್ನಾ ಆಗುತ್ತೆ. ಅವ್ರಿಗೆ ಆನ್ಸರ್ ಮಾಡ್ಬೇಕಾದವ್ರು ಯಾರು? ನಮ್ಮ ಮುಖ್ಯಮಂತ್ರಿಗಳಾಗಲಿ, ನಮ್ಮ ಸಹಕಾರ ಮಂತ್ರಿಗಳಾಗಲಿ ಅಲ್ಲ. ಆನ್ಸರ್ ಮಾಡಬೇಕಾದ್ರೆ ನೀವು ಅವ್ರಿಗೆ ಸರಿಯಾದಂಥ ಸಮಂಜಸವಾದಂಥ ಉತ್ತರವನ್ನು ಕೊಡಬೇಕು. ಇಲ್ಲಾಂದ್ರೆ ಇಲ್ಲಿ ಬಂದುಬಿಟ್ಟು ಅವ್ರದಾಗ ಇದು ಮಾಡ್ತಾ ನಿಂತ್ಕೊತಾರೆ, ನೀವು ಬಂದು ಕೇಳಲಿಲ್ಲ, ನಾವು ಕೊಡ್ತಿರ್ಲಿಲ್ಲ. ನಮ್ಮ ಸಾಲ ಉಳಿತಾ ಇತ್ತು, ಯಾರು ನಾನು 1 ಲಕ್ಷ ರೂಪಾಯಿ ತಾಂಡಿದ್ದೆ ಸಾಲವನ್ನು, ನನಗೆ 1 ಲಕ್ಷ ರೂಪಾಯಿ ಉಳಿತಾ ಇತ್ತು, ಯಾರು ಕೊಡ್ತಾರೆ ಇವಾಗ? ಇಷ್ಟೆತ್ತು ಮಾತಾಡೇ ಇರ್ತಾರೆ ಮ್ಯಾಮ್. ಆ ಸಂದರ್ಭವನ್ನು ಹೇಗೆ ನಿಭಾಯಿಸ್ತಾ ಇದ್ರಿ ಅಂತ ಸಂದರ್ಭದಲ್ಲಿ ಹೇಗೆ ಅದನ್ನು ಮ್ಯಾನೇಜ್ ಮಾಡ್ತೀರಾ? ಸಾಲ ಮನ್ನಾದಾಗ ನಮಗೊಂದು ಬ್ಯಾಗ್ ಸ್ವಲ್ಪ ಸಮಸ್ಯೆ ಆಗಿತ್ತು. ಬಟ್ ಅದು MD ಅವ್ರ ಕಡೆಯಿಂದ ಮತ್ತೆ ಸೂಪರ್ವೈಸರ್ ಕಡೆಯಿಂದ ಮತ್ತೆ ಹೆಡ್ ಆಫೀಸಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಬಟ್ ಎಲ್ಲರಿಗೂ 100% ಎಲ್ಲರಿಗೂ ಅದು ಆ ಸಾಲ ಮನ್ನಾ ತಲುಪಿದೆ ಸರ್. ಯಾರಿಗೂ ಅದರಿಂದ ವಂಚಿತರು ಯಾರು ಆಗಿಲ್ಲ. ಎಲ್ಲ ಯಾರು ಸಾಲ ಪಡೆದಿದ್ರು ಅವರಿಗೆ ಎಲ್ಲರಿಗೂ ಬೆನಿಫಿಟ್ ಸಿಕ್ಕಿದೆ. ಪ್ರತಿಯೊಬ್ಬರು ಸಾಲ ಮನ್ನಾ ಆಗಿದೆ ಸರ್. ಇದೊಂದು ಒಳ್ಳೆ ವಿಚಾರ. ಎಲ್ಲ ಗವರ್ನಮೆಂಟ್ ಇಂದನೂ ಯಾವುದು ಬ್ಯಾಲೆನ್ಸ್ ಇಲ್ಲ, ಎಲ್ಲ ಬಂದಿದೆ. ಒಂದು 27,000 ಒಂದು ಇನ್ನೂ ಬಂದಿಲ್ಲ ಅದು. ಬಟ್ ಅದೇನೋ ಸ್ವಲ್ಪ ಡೇಟಾ ಮಿಸ್ ಮ್ಯಾಚ್ ಇಂದ ಏನೋ ಪ್ರಾಬ್ಲಮ್ ಆಗಿದೆ ಅಂದ್ರೆ 27,000 ಅಷ್ಟೇ. ಅದು ಸಣ್ಣ, ತೀರಾ ಸಣ್ಣ. ಅದೆರಡು ಕೇಸ್ ಬಂದಿಲ್ಲ, ಇನ್ನ ಎಲ್ಲದೂ ರಿಕವರಿ ಆಗಿದೆ. ನಿಜವಾಗ್ಲೂ ಒಂದು ಒಳ್ಳೆ ವಿಷಯ ಹೇಳಿದ್ರು ಸರ್. ನಂತರ ಇನ್ನೊಂದೇನಂತಂದ್ರೆ, ಇಲ್ಲಿ ಬ್ಯಾಂಕ್ಗಳ ಬಗ್ಗೆ, ಈ ಬ್ಯಾಂಕಿಗೆ ಬಂದಾಗ ಜನರಿಗೆ ಇನ್ ಟೈಮಿಗೆ ಎಲ್ಲವನ್ನು ಮಾಡಿಕೊಡ್ಬೇಕು.
ಸಿಬ್ಬಂದಿಗಳ ಕೊರತೆ ಇರಬಾರ್ದು. ಸಿಬ್ಬಂದಿಗಳ ಕೊರತೆ ಇದ್ದಾಗ ಏನಾಗುತ್ತೆ ಅಂದರೆ ಯಾರು ಬರ್ತಾರೆ ಇನ್ ಟೈಮ್ ಅವ್ರ ಕೈಲಾಗಲ್ಲ, CEO ಬಿಸಿ ಇರ್ತಾರೆ. ಈ ಸಮಯದಕ್ಕಿಂತ ಹೆಚ್ಚಾಗಿ ನಿಮ್ಮ ಸಿಬ್ಬಂದಿಗಳು ಬೇಕಾಗ್ತಕ್ಕಂಥದ್ದು ಸಾಲ ಕೊಡುವಂಥ ಸಂದರ್ಭದಲ್ಲಿ, ಅದು ಬೆಳೆ ಸಾಲವನ್ನು ಕೊಡುವಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಎಲ್ಲರೂ ಇಲ್ಲೇ ಇರ್ತಾರೆ, ಬ್ಯಾಂಕಲ್ಲೇ ಇರ್ತಾರೆ ರೈತರೆಲ್ಲ. ಆ ಸಂದರ್ಭದಲ್ಲಿ ಸಿಬ್ಬಂದಿಗಳ ಅಗತ್ಯ ಬೀಳುತ್ತೆ. ಸೊ ನಿಮ್ಮಲ್ಲಿ ಎಷ್ಟು ಸಿಬ್ಬಂದಿಗಳಿದ್ದಾರೆ, ಹೇಗೆಲ್ಲ ಕಾರ್ಯನಿರ್ವಹಿಸ್ತಾರೆ, ಯಾವ್ಯಾವ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದಾರೆ, ಡೀಟೇಲ್ಸ್ ಕೊಡೋದ್ರಿ. ನಮ್ಮಲ್ಲಿ ಸರ್ 3 ಜನ ಇದ್ದಾರೆ. ಈಗ CEO ಮೇಡಮ್ ಇದ್ದಾರೆ, ಇಮ್ರಾನ್ ಜನ ಇದ್ದಾರೆ, ಸ್ವಂತ ಇದ್ದಾರೆ. ಕರೆಕ್ಟ್ ಟೈಮ್ ಇನ್ ಟೈಮಿಗೆ ಬರ್ತಾರೆ. ಆ ಟೈಮಿಗೆ ಬಂದು ರೈತರಿಗೆ ಹೇಗೆ ಸಹಕಾರ ಮಾಡಬೇಕು ಆ ಸಹಕಾರ ಆ ರೀತಿ ಮಾಡ್ತಾರೆ ಸರ್. ಯಾವುದೇ ರೀತಿಯ ರೈತರುಗಳು ಮೇಲೆ ಕಂಪ್ಲೇಂಟ್ಸ್ ಇಲ್ಲ. ನಾವು ಅಧ್ಯಕ್ಷರಾದ ಬರ್ತೀವಿ, ಹೇಳ್ತೀವಿ, ಅವರು ಬರ್ತಾರೆ. ಆ ಟೈಮಿಗೆ ಬಂದು ರೈತರುಗಳಿಗೆ ಉತ್ತಮ ರೀತಿಯಲ್ಲಿ ಸಹಕಾರ ಮಾಡ್ತಾರೆ. ಯಾರು ಕಂಪ್ಲೇಂಟ್ ಇಲ್ಲ ಸರ್. ಬೆಳೆ ಸಾಲ ಕೊಡೋದಾಗ್ಲಿ, ಒಂದು ಅರ್ಜಿ ಏನಾದರೂ ತಗೊಳ್ಳೋದಾಗ್ಲಿ, ಮತ್ತೆ ಅವ್ರಿಗೆ ಅಮೌಂಟ್ ಕೊಡೋದಾಗ್ಲಿ, ಅವ್ರು ಇನ್ ಟೈಮಲ್ಲಿ ಯಾವ ಟೈಮಿಗೆ ಬರ್ತಾರೆ ಆ ಟೈಮಿಗೆ ಕೊಟ್ಟು ಕಳಿಸ್ತಾರೆ. ಎಸ್ ಸರ್. ನಂತರ ಇದು ಪಡಿತರ, ನೀವು ನಮಗೆ ಸಹಕಾರಿ ಸಂಘ ಅಂದ ತಕ್ಷಣ ಮೊದಲು ಯೋಚನೆ ಆಗದೆ ಪಡಿತರದ ಬಗ್ಗೆ. ಇಲ್ಲ ಸರ್, ನಾವು ಅದನ್ನ ಮಾಡ್ಕೊಂಡಿಲ್ಲ. ಸೊ ಹಾಗಾಗಿ ಈ ಪ್ರಶ್ನೆ ನಿಮ್ಗೆ ಅನ್ವಯಿಸಲ್ಲ. ಫರ್ಟಿಲೈಸರ್ ಆಗಲ್ಲಪ್ಪ, ಇದು ನಿಮ್ಗೆ ಅನ್ವಯಿಸಲ್ಲ. ತುಂಬನೇ ಪ್ರಶ್ನೆಗಳಿತ್ತು. ಯಾಕೆಂದ್ರೆ ಅವರು ನಿಮಗೆ ಕೊಡ್ಬೇಕಾದ್ರೆ ಹೇಗೆ ಅಂದ್ರೆ 100 ಜನಕ್ಕೆ ಅಕ್ಕಿಯನ್ನು ಕೊಡ್ತೀನಿ ಅಂತ ಕಳಿಸಿದ್ರೆ ನಿಮಗೆ ಬರ್ತಕ್ಕಂಥ 90 ಜನದ ಅಕ್ಕಿ ಮಾತ್ರ, ಇನ್ನು 10 ಜನಕ್ಕೆ ಶಾರ್ಟೇಜ್ ಆಗೇ ಆಗುತ್ತೆ. ಯಾಕೆಂದ್ರೆ ನಮ್ಮ ಲೀಕೇಜ್ ಅಂತೂ ನಿಲ್ಲಿಸ್ಲಿಕ್ಕೆ ಆಗ್ತಾ ಇಲ್ಲ ಲೀಕೆ ಅಂತ. ಹಾಗಾಗಿ ಸರ್ ನಂತರ ಗೊಬ್ಬರದ ಬಗ್ಗೆ ನಾವು ಮಾತನಾಡೋದಾದ್ರೆ ಇದೇನಾಗುತ್ತೆ ಅಂತಂದರೆ ಕೆಲವು ನೇರ ಡೀಲರ್ಶಿಪ್ ಇರುತ್ತೆ, ಕಂಪ್ನಿಯಿಂದ ಡೈರೆಕ್ಟ್ ಡೀಲರ್ಶಿಪ್ ತಾತ್ರೆ ಇದು ಲಾಭ ಜಾಸ್ತಿ. ಸೊಸೈಟಿಗೆ ನೇರ ಡೀಲರ್ಶಿಪ್ ತಂದಾಗ ನಿಮ್ಗೆ ಎಷ್ಟು ಬೇಕಾದ್ರೂ ಅವ್ರು ಕಳಿಸ್ತಾರೆ ಗೊಬ್ಬರವನ್ನು, ಎಷ್ಟು ಗೊಬ್ಬರ ಬೇಕಾದ್ರೂ ವಿತರಣೆ ಮಾಡ್ಬೋದು. ಇನ್ನು ಕೆಲವರು ಸಬ್ ಡೀಲರ್ಗಳಿಂದ ಅಥವಾ ಬೇರೆ ಇನ್ನು ಯಾವುದೋ ಸಂಸ್ಥೆಗಳಿಂದ ಪರ್ಚೇಸ್ ಮಾಡ್ತಾರೆ ಇನ್ನು ಕೆಲವು ಸೊಸೈಟಿಗಳು. ಸೊ ನಿಮ್ಮ ಸೊಸೈಟಿಯಲ್ಲಿ ಹೇಗಿದೆ, ಹೇಗೆಲ್ಲ ಮಾಡ್ತಿದ್ದೀರಾ, ಡೀಲರ್ಸ್ ಇದ್ರೆ ಯಾವ್ಯಾವ ಸಂಸ್ಥೆ ಜೊತೆ ಡೀಲರ್ ಆಗಿದ್ದೀರಾ ಹೇಳೋದ್ರಿ ಸರ್. ನಮ್ಮಲ್ಲಿ ಸರ್ ಗೊಬ್ಬರದ್ದು ಡೀಲರ್ಸ್ ಅಂದ್ರೆ ನಾವು ಮೇನ್ ಡೀಲರ್ಸ್ ಅವ್ರನ್ನ ತಗೊಳ್ತೀವಿ. ಆಮೇಲೆ ಮಧ್ಯವರ್ತಿಗಳಿಂದ ನಾವು ತಗೊಳ್ತೀವಿ. ಹಾಗಾಗಿ ನಮ್ಗೆ ಇನ್ ಟೈಮಿಗೆ ರೈತರುಗಳಿಗೆ ಯಾವ ಕಾಲಕ್ಕೆ ಮಳೆಗೆ ಬರುತ್ತೆ ಫಸ್ಟ್ ಟೈಮ್ ಗೊಬ್ಬರ ಕೊಡ್ಬೇಕು ಆ ಟೈಮಿಗೆ ಕೊಡ್ತೀವಿ. ಇನ್ನೊಂದಂದ್ರೆ ಈ ಟೈಮಲ್ಲಿ ಗೊಬ್ಬರದ ಕೊರತೆ ಭಾರಿ ಆಯ್ತು, ಯೂರಿಯಾ. ಹೌದೌದು. ನಮ್ಮ ಬ್ಯಾಂಕ್ ಕೊರತೆನೆ ಬರಲಿಲ್ಲ ಸರ್, ನಾವೆಲ್ಲ ಸ್ಟಾಕ್ ಕೊಡ್ಕೊಂಡಿದ್ವಿ. ಯಾರು ರೈತರುಗಳು ಗಲಾಟೆ ಮಾಡೋದು ಆಲ್ ಓವರ್ ಕರ್ನಾಟಕ ಆಯ್ತು ಸರ್ ಇದು ಯೂರಿಯಾ ಗಲಾಟೆ. ಹೌದು ಸರ್, ಕರ್ನಾಟಕದಲ್ಲಿ ಫುಲ್ ಗಲಾಟೆ ಆಯ್ತು, ನಮ್ಮ ಗಲಾಟೆ ಬರ್ಲಿಲ್ಲ. ನಾವೇನು ಸ್ಟಾಕ್ ಕೊಡ್ಕೊಂಡಿದ್ವಿ. ಇದು ಸಂತೋಷ ವಿಚಾರ. ಯಾಕೆಂದ್ರೆ ನಾರ್ವೆ ಅಂತ ಒಂದು ಕುಗ್ರಾಮದಲ್ಲಿ ಎಲ್ಲ ಸಿಗುತ್ತೆ. ಮುಖ್ಯ ನಾವೇ ದೊಡ್ಡ ದೊಡ್ಡ ನಗರಗಳ ಪಕ್ಕ ಇರ್ತಕ್ಕಂಥ ಗ್ರಾಮಗಳ ಸೊಸೈಟಿಯಲ್ಲಿ ಸಿಗಲ್ಲ. ಇದು ನಿಜವಾಗ್ಲೂ ಆಶ್ಚರ್ಯದ. ಯೂರಿಯಾ ಗೊಬ್ಬರ ಓಡ್ತು ಸರ್, ಅತಿ ಹೆಚ್ಚಾಗಿ ಯೂರಿಯಾ ಗೊಬ್ಬರದ ಗಲಾಟೆ ಆಯ್ತು. ನಮ್ಮಲ್ಲಿ ಯಾವುದೇ ರೀತಿಯ ಕೊರತೆ ಬರ್ಲಿಲ್ಲ. ರೈತರುಗಳು ಇಂಟರ್ವ್ಯೂ ಬಂದ್ರು ಗೊಬ್ಬರ ಜೊತೆ ಅವ್ರಿಗೆ ಯಾವ ಗೊಬ್ಬರ ಬೇಕೋ ಅದ್ರ ಜೊತೆ ತಗೊಂಡು ಹೋಗ್ತಾ ಇದೆ ಸರ್. ಜೊತೆಗೆ ಇನ್ನೊಂದೇನಾಗುತ್ತೆ ಅಂತಂದ್ರೆ ಇಲ್ಲಿ ಡೆಪಾಸಿಟ್ ಇರಬೇಕು, ಸಾಲನೂ ಇರಬೇಕು, ಎರಡೂ ಇರಬೇಕು. ಯಾವುದು ಕೂಡ ಹೆಚ್ಚು ಕಮ್ಮಿ ಆದರೂ ಕೂಡ ಅದು ಸೊಸೈಟಿಗೆ ಕಷ್ಟನೇ. ಏಕೆಂದರೆ ಸಾಲ ಮತ್ತು ವಿರುದ್ಧ ಎಲ್ಲ ಈಕ್ವಲ್ ಆಗಿ ಹೋಗ್ಬೇಕು. ನಿಮ್ದು 1 ಕೋಟಿ ಹಣ ಡೆಪಾಸಿಟ್ ಇದೆ ಅಂದರೆ 70 ಲಕ್ಷದವರೆಗೆ ಸಾಲವನ್ನು ನೀವು ಕೊಡ್ಬೋದು. 1 ಕೋಟಿ ಇದೆಯಪ್ಪ, ನಾನು 1.5 ಕೋಟಿ ಸಾಲ ಕೊಡ್ತೀನಿ ಅಂತಂದರೆ ಬ್ಯಾಂಕಿನ ಸ್ಥಿತಿ ಮುಗಿತು ಅಂತ, ಅಲ್ಲಿಗೆ ನಿಮ್ಮ ಬ್ಯಾಂಕ್ ಕತೆ ಮುಗ್ದೋಯ್ತಿದ್ವು ಅಂತ. ಅಥವಾ ನಂತರ ಡೆಪಾಸಿಟೇ ಇಲ್ಲ, ಇನ್ನೊಂದೇನೋ ಮಾಡ್ತೀರಿ ಅನ್ನೆಲ್ಲ ಮಾಡ್ಲಿಕ್ಕಾಗಲ್ಲ. ಸೊ ಎರಡನ್ನೂ ಕೂಡ ಈಕ್ವಲ್ ಆಗಿ ತಗೊಂಡೋಗ್ಬೇಕು. ಸೊ ಈ ವಿಚಾರವಾಗಿ ಅಧ್ಯಕ್ಷರಾಗಿ ನೀವು ಮಾತನಾಡೋದಾರೆ ಸರ್. ಡೆಪಾಸಿಟ್ ನಮ್ಮಲ್ಲಿ ಇದೆ ಸರ್, ಟೋಟಲ್ 1,88,00,000 ಡೆಪಾಸಿಟ್ ಇದೆ. ಸಾಲ ವಿತರಣೆ ಸರ್, ಹಾಗೆ ಸಾಲ ವಿತರಣೆ ಸರ್ 79 ಇನ್ನು ಸರ್ಕಾರಿ ಸಾಲ ಬೇರೆ. ಟೋಟಲ್ ಎಲ್ಲ ಎಷ್ಟು ಸಾಲ ಇದೆ ಒಟ್ಟು ಟೋಟಲ್ ಎಲ್ಲ ಸೇರಿ ಅಂದ್ರೆ DCC ಬ್ಯಾಂಕ್ ಇರ್ಬೋದು ಅಥವಾ ಸರ್ಕಾರಿ 4,74,00,000 ಅಂದಾಜು 4,74,00,000 ಅಂದಾಜು ಸಾಲವನ್ನ ವಿತರಣೆ ಮಾಡಿದ್ದೀರಾ ಸರ್. ಜೊತೆಗೆ ಇನ್ನೊಂದೇನೆಂದರೆ ಈ ಸಭೆಗಳು ತುಂಬ ಇಂಪಾರ್ಟೆಂಟ್ ಮೀಟಿಂಗ್ಸ್. ಈ ಮೀಟಿಂಗ್ಸು ಸಹಕಾರಿ ಸಂಘಗಳಿಗೆ ಅತ್ಯಂತ ಮುಖ್ಯವಾದಂಥದ್ದು. ಸೊ ಎಷ್ಟು ಮೀಟಿಂಗ್ಗಳನ್ನು ಮಾಡ್ತೀರಾ? ಮಧ್ಯದಲ್ಲಿ ಏನಾದ್ರು ಮೀಟಿಂಗ್ ಇರ್ತಾ, ತುರ್ತು ಮೀಟಿಂಗ್ಗಳಿರ್ತಾ, ಅಥವಾ ಕೇವಲ ಮಾಸಿಕ ಮೀಟಿಂಗ್ ಅಂದರೆ ಒಂದು 12 ಮೀಟಿಂಗ್ ಮುಗಿಸ್ತಾರೆ? ಎಷ್ಟು ಮೀಟಿಂಗ್ ಆಗುತ್ತೆ ಸರ್ ವಾರ್ಷಿಕ? ನಾವು ಪ್ರತಿ ತಿಂಗಳು ಮೀಟಿಂಗ್ ಇರುತ್ತೆ ಸರ್. ತಿಂಗಳಿಗೆ ಒಂದು ಮೀಟಿಂಗ್, ಟೋಟಲ್ 12 ಮೀಟಿಂಗ್ ವರ್ಷಕ್ಕೆ 12 ಮೀಟಿಂಗ್ ಮತ್ತೆ ಏನಾದರೂ ಸಭೆಗಳು ತೀರಾ ತುರ್ತು ಅನ್ನೋದ್ರೆ ಪೂರ್ವಭಾವಿ ಸಭೆ ಅಂತ ಕರಿತೀವಿ. ಮೇಮ್ ನಿಮಗೆ ಪ್ರಶ್ನೆ ಏನಂದ್ರೆ ಡಿಸ್ಟ್ರಿಕ್ಟ್ ಮೀಟಿಂಗ್ ಆಗುತ್ತೆ ಸಿಒಗಳಿಗೆ, ಜಿಲ್ಲಾ ಒಂದು ಮೀಟಿಂಗ್ ನಡೆಯುತ್ತೆ. ಆ ಮೀಟಿಂಗ್ ಹೋಗ್ತೀರಾ ನೀವು, ಎಲ್ಲ ಸಿಒಗಳು ಬರ್ತಾರೆ. ಅಲ್ಲಿ ಆಗ್ತಕ್ಕಂಥದ್ದು ಏನು ಅಂದರೆ ಆ ಮೀಟಿಂಗಲ್ಲಿ ನಿಮಗೆ ಏನೆಲ್ಲ ಬದಲಾವಣೆಗಳಾಗಿದೆ, ಅಥವಾ ಸಹಕಾರ ಇಲಾಖೆಯಿಂದ ಏನೋ ತೊಂದರೆ ಇದಾಗಿದೆ, ಬದಲಾವಣೆ ಆಗಿದೆಯಾ, ಅಥವಾ ನಿಯಮಗಳ ಬದಲಾವಣೆ ಆಗಿದೆಯಾ, ಅಥವಾ ಸಾಲ ಜಾಸ್ತಿ ಕೊಡ್ತಿದ್ದೀವೋ, ಅಥವಾ ನೀವು ಎಷ್ಟು ಸಾಲ ಕೊಡಬೇಕು, ಏನು ಡೀಟೇಲ್ಸ್ ಕೊಡ್ತಾರಲ್ಲ ನಿಮಗೆ. ನೀವು ತಂದದನ್ನು ಇಲ್ಲಿ ಅಳವಡಿಸ್ಬೇಕಾಗತ್ತೆ.
ಬಂದಾಗ ಇಲ್ಲಿ ನಿಮ್ಮ ಸಿಬ್ಬಂದಿಗಳಿಗೆಲ್ಲ 800 ರೂಪಾಯಿ ಈ ಥರ ಚೇಂಜ್ ಆಗಿದೆ, ಇದು ನೀವು ಅಳವಡಿಸ್ಕೊಂಡು ನಾಳೆಯಿಂದ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹೇಗೆ ಮಾಡ್ತೀರ? ಅಂದರೆ ಹೇಗೆ ಅಂತಂದರೆ ಒಂದು ಮೀಟಿಂಗ್ ಬರಬೇಕಾಗ್ತದೆ, ಮೀಟಿಂಗ್ ಕರೆದು ಅವರಿಗೆಲ್ಲ ಹೇಳಿ ಅನಂತರ ಅದು ಏಕೆಂದರೆ ನೀವು ಮಾಸಿಕ ಮೀಟಿಂಗ್ ಮಾಡ್ತಕ್ಕಂಥದ್ದು. ಇವತ್ತು ಬದಲಾವಣೆ 5ನೇ ತಾರೀಕು 3ನೇ ತಾರೀಕು ಅವರ ಒಂದು ಸಭೆ ನಡೆಯುತ್ತೆ ನಿಮಗೆ, ಅಲ್ಲಿಂದ ನೀವೊಂದು ಮತ್ತೆ ನೆಕ್ಸ್ಟ್ 20-25 ತಾರೀಕು ಮೀಟಿಂಗ್ ಅಂದರೆ ಅಲ್ಲಿವರೆಗೆ ಕಾಯಬೇಕಾಗುತ್ತೆ. ಸೊ ಹೇಗಿರುತ್ತೆ ಆ ಸಂದರ್ಭ? ಕೇವಲ ಅಧ್ಯಕ್ಷ ಗಮನ ತಂದುಬಿಟ್ಟು ಮಾಡ್ತೀರಾ? ಯಾವಾಗ್ಲೂ ಏನು ಅದು ಪ್ರಾಬ್ಲಮ್ ಆಗಿಲ್ಲ ಸರ್. ನಾವ್ ಇವಾಗ ಏನು ಡಿಸಿ ಬ್ಯಾಂಕ್ ಮೀಟಿಂಗ್ ಆದ್ರೂ ನಾವ್ ಅದನ್ನ ಕೆಲಸ ಮಾಡ್ಕೊಳ್ತಾ ಇರ್ತೀವಿ. ಬಟ್ ಅದ್ರ ನೆಕ್ಸ್ಟ್ ಬೋರ್ಡ್ ಮೀಟಿಂಗ್ ಗಮನಕ್ಕೆ ನೆಕ್ಸ್ಟ್ ಮೀಟಿಂಗ್ ಮೀಟಿಂಗ್ ಆಗೋವರೆಗೂ ಕಾಯ್ದು ಮತ್ತೆ ಅಷ್ಟೋ ತನಕ ರೈತರಿಗೂ ಪ್ರಾಬ್ಲಮ್ ಆಗುತ್ತಲ್ವಾ, ಮತ್ತೆ ಬೋರ್ಡ್ ಇಂದ ಅದಕ್ಕೆ ಅಬ್ಜೆಕ್ಷನ್ಸ್ ಇರಲ್ಲ. ಕೆಲಸ ನೀಟಾಗಿ ಮಾಡ್ಕೊಂಡು ಹೋಗ್ತಾ ಇರ್ತೀರ ಅಂದ್ರೆ ಅದು ಮಾಡ್ಕೊಂಡು ಹೋಗಿ ಅದು ನಮ್ ಗಮನಕ್ಕೆ ತರಬೇಕಷ್ಟೇ ಅಂತ. ಎಸ್ ಆಫ್ ಕೋರ್ಸ್. ನಿಮ್ಮನ್ನ ನೋಡಿ ನನಗೆ ತಿಳಿದಾಗೆ ಇದು ಕೂಡ ನಿಮ್ಮದೇ ಪ್ರಶ್ನೆ ಏನಂತಂದ್ರೆ, ಯಾರೇ ಇಲ್ಲಿಗೆ ಒಂದು ಎಂಪ್ಲಾಯ್ ಆಗಿ ಬರಲಿ, ಇಲ್ಲಿಗೆ ಎಂಟ್ರಿ ಆಗಲಿ, ಅವ್ರಿಗೆ ಒಂದು ಆಸೆ ಇರುತ್ತೆ CEO ಚೇರ್ ಮೇಲೆ ಕೂರಬೇಕು ಅಂತ. ನಾನೊಮ್ಮೆ CEO ಆಗಬೇಕಪ್ಪ ಈ ಬ್ಯಾಂಕಿಗೆ ಅಂತಿರ್ತಾರೆ. ಆದರೆ ಆ CEO ಚೇರ್ ಇದೆಯಲ್ಲ, ಅಷ್ಟು ಆರಾಮಾಗಿ ಕೂತ್ಕೊಳ್ತಕ್ಕಂಥ ಚೇರಲ್ಲ ನನಗೆ ತಿಳಿದಾಗೆ. ನೀವು ಅಧ್ಯಕ್ಷರು ಹೇಳಿದ ಮಾತು ಕೇಳಬೇಕಾಗ್ತದೆ, ಆ ಕಡೆ ನಿಮ್ಮ ಸದಸ್ಯರು ಬರ್ತಾರೆ ಅವ್ರನ್ನೂ ಮೇಂಟೈನ್ ಮಾಡಬೇಕಾಗ್ತದೆ, ಈ ಕಡೆ ಸಿಬ್ಬಂದಿಗಳಿರ್ತಾರೆ ಅವ್ರನ್ನೂ ಮೇಂಟೈನ್, 3 ಜನವನ್ನು ಒಂದೇ ರೀತಿಯಲ್ಲಿ ತಾಂಬರಬೇಕು, ಎಲ್ಲೂ ಕೂಡ ತೊಂದರೆಗಳಾಗಬಾರ್ದು ಅನ್ನೋ ರೀತಿಯಲ್ಲಿ ನಡ್ಕೊ ಹೋಗ್ಬೇಕಾಗ್ತದೆ. ಹೇಗೆ ಇದು ಮಾಡ್ತೀರಾ ಮ್ಯಾಮ್? ಹೇಗಿದೆ ನಿಮ್ಮ ರೊಟೇನ್ ಬಗ್ಗೆ? ನಾವೆಲ್ಲ ನಿಮ್ಮ ಇದ್ರ ಬಗ್ಗೆ ಮಾತಾಡೋಣ. ಇಲ್ಲಿ CEO ಅಂತ ಆತರ ನಾವು ನಮ್ಮ ಸಿಬ್ಬಂದಿಗಳಲ್ಲಿ ನಾವು ಆತರ ತಾರತಮ್ಯನೇ ಇಲ್ಲ. ನಾವು ಎಲ್ಲಾ ಕೆಲಸನ ಜೊತೆಗೂಡೆ ಮಾಡ್ತೀವಿ. ನಾವು CEO, ನಾವು ಸಹಾಯಕರು ಆತರ ಭೇದ ಭಾವ ಮುಂಚೆಯಿಂದನೂ ಸೊಸೈಟಿ ಸ್ಟಾರ್ಟ್ ಆದಾಗಿಂದನೂ ಇಲ್ಲ ಸರ್ ನಮ್ಮಲ್ಲಿ. ಹಂಗಾಗಿ ಎಲ್ಲ ನಾವು ಒಟ್ಟಿಗೆ ಸೇರ್ಕೊಂಡು ಎಲ್ಲಾ ಕೆಲಸಗಳನ್ನು, ಈ ಗೊಬ್ಬರ ಕೊಡೋದು ಅವ್ರಿಲ್ಲ ಅಂದ್ರೆ ನಾವು ಕೊಡ್ತೀವಿ, ನಾವಿಲ್ಲ ಅಂದ್ರೆ ಅವರು ಮಾಡ್ತಾರೆ, ನಮ್ಮ ಕೆಲಸಗಳನ್ನು ಮಾಡ್ತಾರೆ. ಅಂದ್ರೆ ಎಲ್ಲಾನು ಮಾಡ್ಕೊಂಡು ಹೋಗ್ತೀವಿ. ಇಷ್ಟೋ ತನಕ ಅದ್ರಲ್ಲಿ ಏನು ಪ್ರಾಬ್ಲಮ್ ಏನಾಗಿಲ್ಲ. ನಂತರ ಇವರು ಇಲ್ಲಿ ಆಡಳಿತ ಮಂಡಳಿ ಇರ್ತವೆ, ಯಾಕೆಂದ್ರೆ ಇಂಪ್ಲಿಯನ್ಸ್ ಜಾಸ್ತಿ ಬಂದ್ಬಿಡ್ತಾರೆ ಆಡಳಿತ ಮಂಡಳಿಯಲ್ಲಿ. ಯಾವುದೋ ಪಕ್ಷ ಯಾವುದೋ ಒಂದು ಹಿಂಬಾಲಕಿರ್ತಾರೆ, ನೋಡಮ್ಮ ಇವ್ರಿಗೊಂದು ಸಾಲ ವ್ಯವಸ್ಥೆ ಮಾಡಿ ನಾನು ಇದು ಮಾಡ್ತೀನಿ, ತಲೆ ಕೆಡಿಸ್ಕೋಬೇಡಿ ಅಂತ. ಬಟ್ ಕೊಟ್ಟ ನಂತರ ನೀವು ವಸೂಲು ಮಾಡಕ್ಕೆ ನೀವು ಹೋಗ್ಬೇಕು, ಅವ್ರು ಬರಲ್ಲ. ಅವರು ಕೊಟ್ಟರಲ್ಲ ಯಾಕೆ ತಂದಿಲ್ಲ, ಮತ್ತೆ ನಿಮ್ಮನ್ನೇ ಕೇಳ್ತಾರೆ ಅವರು, ಯಾಕೆ ನೀವು ವಸೂಲು ಮಾಡಿಲ್ಲ ಅಂತ ಸಿಬ್ಬಂದಿಗಳನ್ನೇ ಕೇಳ್ತಕ್ಕಂಥದ್ದು. ನಾನು ಹೇಳಿದ್ದೆ ಅಂತ ಹೇಳೋ ಮಾತಿಲ್ಲ, ನಾನು ಹೇಳಿದ್ದೆ ಕಡ್ರೆ ನೀವು ಕೊಟ್ಟ ಮೇಲೆ ವಸೂಲು ಮಾಡೋದು ನಿಮ್ಮ ಜವಾಬ್ದಾರಿ ಅಲ್ವಾ ಅಂತಾರೆ. ಸೊ ಇದು ತುಂಬ ದೊಡ್ಡ ಸಮಸ್ಯೆ ಸಿಬ್ಬಂದಿಗಳಿಗೆ. ಎಲ್ಲ ಬ್ಯಾಂಕ್ಗಳನ್ನ ನೋಡೋದು, ಎಲ್ಲ ಸಹಕಾರಿ ಸಂಘಗಳಲ್ಲೂ ಕೂಡ ಇದೇ ಸಮಸ್ಯೆ ಇದೆ. ಈ ಸಮಸ್ಯೆಯನ್ನು ಹೇಗೆ ನೀವು ಇದು ಮಾಡ್ತೀರಾ, ಸಾರ್ಟ್ ಔಟ್ ಮಾಡ್ತೀರಾ? ಆ ಥರ ಸಮಸ್ಯೆ ಬಂದಿಲ್ಲ ಸರ್. ಅವರು ಇವಾಗ ಹೇಳಿ ಕೊಡ್ಸಿರ್ತಾರೆ, ಬಟ್ ಜೆನ್ಯೂನ್ ಪರ್ಸನಿಗೆ ಕೊಡ್ಸಿರ್ತಾರೆ. ನಾವು ಅದನ್ನು ವಸೂಲಾತಿಗೂ ನಮಗೇನು ಕಷ್ಟ ಆಗಿಲ್ಲ ಇಲ್ಲಿವರೆಗೂ. ನಾವು ಇವಾಗ ವಸೂಲಿ ಆಗಿಲ್ಲ ಅಂದ್ರೆ ಒಂದು ಇನ್ಫಾರ್ಮ್ ಮಾಡಿದ್ರೆ ಹೇಳ್ಬಿಟ್ಟು ಮಾಡಿಸಿದ್ದಾರೆ. ಖಂಡಿತ ನೀವು ಇಲ್ಲಾಂದರೆ ಅಲ್ಲ, ಇದು ನಾನು ಜಸ್ಟ್ ಏನೋ ಒಂದು ರೀತಿ ಔಪಚಾರಿಕವಾದಂಥ ಪ್ರಶ್ನೆಗಳಷ್ಟೇ ಇದು. ಒಂದು ಬ್ಯಾಂಕ್ ನೋಡಿದಾಗ ಗೊತ್ತಾಗುತ್ತೆ ಯಾವ ಥರ ಇಲ್ಲಿ ಬ್ಯಾಂಕ್ ನಡೀತಾ ಇದೆ ಅನ್ನೋದು ಆ ತಕ್ಷಣ ಗೊತ್ತಾಗ್ತಾ ಹೋಗ್ತದೆ. ಸರ್, ನಂತರ ವಾರ್ಷಿಕ ಮಹಾಸಭೆ ಇದೆಯಲ್ಲ, ತುಂಬ ಇಂಪಾರ್ಟೆಂಟು ಸಹಕಾರಿ ಸಂಘಗಳಿಗೆ. ಇದು ಒಂದು ರೀತಿ ಹಬ್ಬ ಅಂತ ಹೇಳ್ಬೋದು, ಸಹಕಾರಿ ಸಂಘದ ಹಬ್ಬದ ದಿನ ಅದು ಅವತ್ತು ಅಂತ ಹೇಳ್ಬೋದು. ಎಲ್ಲರೂ ಬರ್ತಾರೆ, ನಿಮ್ಮ ಎಲ್ಲ ಡೈರೆಕ್ಟರ್ಸ್ ಇರ್ಬೋದು, ನೀವಿರ್ಬೋದು, ಸಿಬ್ಬಂದಿಗಳಿರ್ಬೋದು, ಅಥವಾ ನಿಮ್ಮ ಸದಸ್ಯರೆಲ್ಲರೂ ಬಂದಿರ್ತಾರೆ. ಅವತ್ತು ವಾತಾವರಣ ಹೇಗಿರುತ್ತೆ, ಏನೆಲ್ಲ ಕಾರ್ಯಕ್ರಮಗಳಿರುತ್ತೆ, ಅವ್ರಿಗೆ ಬಂದಂಥವ್ರಿಗೆ ನಿಮ್ಮದು ಕೋರಮ್ ಕೂಡ ಬೇಕಾಗ್ತದೆ. ಅವತ್ತು ಕೋರಮ್ ಇಲ್ಲ ಅಂತಂದರೆ ಸಭೆ ನಡೆಯಲ್ಲ. ಸೊ ಹೇಗೆ ವಾರ್ಷಿಕ ಮಹಾಸಭೆಯನ್ನು ಹೇಗೆ ಮಾಡ್ತಾರೆ, ಡೀಟೇಲ್ಸ್ ಕೊಡಿ ಸರ್. ವಾರ್ಷಿಕ ಮಹಾಸಭೆ ಸರ್ ವರ್ಷಕ್ಕೊಂದ್ಸತಿ ನಾವು ಕಾರ್ಯಕ್ರಮ ಇಟ್ಕೊಂತೀವಿ. ಆಮೇಲೆ ಮೇನ್ ಸೂಪರ್ವೈಸರ್ನ ಕರೆಸ್ತೀವಿ, ಜಿಲ್ಲಾ DCC ಬ್ಯಾಂಕ್ ನಿರ್ದೇಶಕರನ್ನ ನಾವು ತಾಲೂಕಿಂದ ಕರೆಸ್ತೀವಿ. ಆಮೇಲೆ ಇಲ್ಲಿ ಷೇರುದಾರರು 1000 ಶೇರ್ ಇದಾವೆ ಅಂದ್ರೆ 500-600 ಜನ ಷೇರುದಾರರು ಬಂದೇ ಬರ್ತಾರೆ, ಯಾರು ಮಿಸ್ ಮಾಡಲ್ಲ ಸರ್. ಆಮೇಲೆ ಅವ್ರ ಸಮಸ್ಯೆ ಏನಿದ್ರು ಕೇಳ್ತಾರೆ, ನಮ್ಗೆ ಕ್ವಶನ್ ಮಾಡ್ತಾರೆ. ನಾವು ಆಗ್ಲಿ, ನಮ್ಮ ಮೇಡಮ್ ಆಗ್ಲಿ, ಸೂಪರ್ವೈಸರ್ ಆಗ್ಲಿ, ಅವರು ಆನ್ಸರ್ ಮಾಡ್ತಾರೆ. ಅದಕ್ಕೆ ಅಲ್ಲೇ ಅವ್ರ ಕ್ವಶನ್ ಕೇಳಿದ್ರೆ ನಾವು ಅಲ್ಲೇ ಆನ್ಸರ್ ಮಾಡ್ತೀವಿ. ಅದೇ ಹೊರಗಡೆ ಹೋಗಕ್ ಬಿಡಲ್ಲ ನಾವು. ಆಮೇಲೆ ಅವ್ರು ಏನು ಡೌಟ್ ಇದ್ರೆ ಮತ್ತೆ ಇಲ್ಲಿ ಬಂದು ಕ್ಲಿಯರ್ ಮಾಡ್ಕೊಂತಾರೆ, ನಮ್ಮ ಆಫೀಸಿಗೆ ಬಂದು ಕ್ಲಿಯರ್ ಮಾಡ್ಕೊಂತಾರೆ. ಆಮೇಲೆ ಅದೇ ಸರ್, ಅಷ್ಟು ಜನ ಇಷ್ಟು ಕಾರ್ಯಕ್ರಮ ನಾವು ಮಾಡ್ಕೊಂತೀವಿ. ಮಕ್ಕಳು ಯಾವ ಚೆನ್ನಾಗಿ ಓದಿರ್ತಾರೆ ಅವ್ನ ಸನ್ಮಾನ ಮಾಡಿಸ್ತೀವಿ, ಅಂತರಿಗೆ ಮಾಡ್ತೀವಿ ಸರ್. ನಂತರ ಊಟದ ವ್ಯವಸ್ಥೆ ಇರುತ್ತೆ ಸರ್, ಊಟದ ವ್ಯವಸ್ಥೆ ಮಾಡ್ತೀವಿ ಸರ್. ಸರ್, ನಂತರ ಸಹಕಾರ ಸಪ್ತಾಹ ಇದು ಕೂಡ ಇಂಪಾರ್ಟೆಂಟ್. ಸಹಕಾರ ಸಪ್ತಾಹ ಆದಾಗ ಕೆಲವೊಂದು ಬ್ಯಾಂಕ್ಗಳ ಜೊತೆ ಸೇರಿ ಆ ಸಹಕಾರಿ ಸಪ್ತಾಹವನ್ನು ಆಚರಿಸ್ತಾರೆ. ಈಗ ನಿಮ್ಮ ಸೊಸೈಟಿ ಇದುವರೆಗೆ ಸಹಕಾರಿ ಸಪ್ತಾಹವನ್ನು ಆಚರಿಸಿದ್ರೆ ನೀವು ಫಂಡ್ ಹಾಕಿ ಅಥವಾ ಇನ್ನೊಂದೇನೋ ಹಾಕಿ ಮಾಡಿದ್ರೆ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ಬೋದು. ಸಹಕಾರ ಸಪ್ತಾಹ ತಾಲೂಕಲ್ಲಿ ಮಾಡ್ತಾರೆ. ಅಲ್ಲಿಗೆ ನಾವೆಲ್ಲ ನಮ್ಮ CEO ಮೇಡಮ್ ಆಗಲಿ, ನಮ್ಮ ಸಿಬ್ಬಂದಿ ವರ್ಗದವರು ಆಗ್ಬೋದು, ನಮ್ಮ ಎಲ್ಲರೂ ಹೋಗ್ತೀವಿ, ಎಲ್ಲ ಬೋರ್ಡ್ ಆಫ್ ಡೈರೆಕ್ಟರ್ ಎಲ್ಲರೂ ಹೋಗ್ಲೇಬೇಕಾಗ್ತದೆ. ಸರ್, ನಂತರ ಅಧ್ಯಕ್ಷರಾಗಿ ನೀವು ಸಂಘದ ಒಳಗೆ ಮತ್ತು ಹೊರಗೆ ಎಲ್ಲ ಗೊತ್ತಿರುತ್ತೆ. ನೀವು ಅಧ್ಯಕ್ಷರಾಗದೇ ಇದ್ದಾಗ ಅನ್ಕೊಂಡಿರ್ತಾರೆ, ನಾನು ಅಧ್ಯಕ್ಷ ಆಗಿದ್ರೆ ಈ ಬ್ಯಾಂಕ್ ಏನೋ ಮಾಡ್ತಾ ಇದ್ದೆ ಮಾರಾಯ, ಅಥವಾ ನನಗಿಂತ ಒಂದು ಅವಕಾಶ ಸಿಕ್ಕಿದ್ರೆ ನಾನು ಈ ಬ್ಯಾಂಕ್ ನೀವು ಬೆಳೆಸ್ತಾ ಇದ್ದೆ ಇಂತೆಲ್ಲ ಕನಸುಗಳು ಇಟ್ಕೊಂಡು ಒಳಗಡೆ ಬರೋ ಸುಮ್ಮನೆ ಯಾರು ಬರಲ್ಲ. ಅಂದರೆ ಇನ್ನೂ ಕೆಲವರು ಇರ್ತಾರೆ, ಹೇಗೆ ಅಂತ ನೋಡಪ್ಪ ಈ ಸಂಘದೊಳಗಡೆ ಹೋದ್ರೆ ನನಗೆ ಏನೆಲ್ಲ ಸಿಗುತ್ತೆ, ನಾನು ನಮ್ಮ ಮನೆ ತಂದು ಏನೆಲ್ಲ ಮಾಡ್ಬೋದು ಅನ್ನೋರು ಇರ್ತಾರೆ. ಇನ್ನೂ ಒಂದು ವರ್ಗ ಇರ್ತದೆ, ಒಂದು ರಾಜಕಾರಣ, ಪಾಲಿಟಿಕ್ಸ್. ಸಂಘದ ಡೈರೆಕ್ಟರ್ ಆದರೆ ಅಥವಾ ಅಧ್ಯಕ್ಷ ಆದರೆ
ನಾನು ರಾಜಕೀಯವಾಗಿ ಬೆಳಿಬೋದು, ಒಂದು ಅವಕಾಶ ಸಿಗುತ್ತೆ ನನಗೆ ಬೆಳಿಲಿಕ್ಕೆ. ಯಾಕೆಂದರೆ ಈ ಪ್ರದೇಶ ಕಟ್ಟಕಡೆ ಮನುಷ್ಯನ ನೀವು ರೀಚ್ ಆಗ್ಬೋದು. ಯಾರೊಬ್ಬ ಶಾಸಕರು ಕೂಡ ರೀಚ್ ಆಗ್ಲಿಕ್ಕಾಗಲ್ಲ, ನೇರವಾಗಿ ಶಾಸಕರು ಕೂಡ ದುಡ್ಡು ಕೊಡ್ಲಿಕ್ಕಾಗಲ್ಲ, ನೀವು ಕೊಡಿಸ್ಬೋದು, ಅವನಿಗೆ ಕಷ್ಟಕ್ಕೆ ಸಹಾಯವನ್ನು ಮಾಡ್ಬೋದು. ಸೊ ಹಾಗಾಗಿ ನೀವು ಇಲ್ಲಿ ಬರೋ ಉದ್ದೇಶ ನಾವು ಮಾತನಾಡೋದಾದ್ರೆ ಯಾವುದು ಉದ್ದೇಶಕ್ಕೋಸ್ಕರ ನೀವು ಕೋಆಪರೇಟಿವ್ ಸೊಸೈಟಿಗೆ ಬಂದ್ರಿ ಸರ್? ಆಯ್ಕೆ ಯಾಕಾಗಿತ್ತು? ರಾಜಕೀಯವಾಗಿ ಬಂದಿಲ್ಲ ಸರ್ ಇಲ್ಲಿ. ನಾವು ಏನೋ ಒಂದು ಹುಡುಗರಿಗೆ ಹೆಂಗಿರ್ಲಿ, ಒಂದು ರೈತರಿಗೆ ಹೆಲ್ಪ್ ಮಾಡೋಣ, ಇದ್ರೊಳಗಡೆ ಬಂದ್ರೆ ಏನೋ ನಾವು ಒಂದು ಚಿಕ್ಕ ರೈತ, ನಮಗೂ ಒಂದು ಹೆಲ್ಪ್ ಆಗುತ್ತೆ, ಚಿಕ್ಕ ರೈತರಿಗೆ ಒಂದು ಹೆಲ್ಪ್ ಆಗುತ್ತೆ ಅಂತ ಬಂದಿಲ್ಲ ಸರ್. ನಾವು ರಾಜಕೀಯವಾಗಿ ಯಾವುದೂ ಇದ್ರೊಳಗಡೆ ಬಂದಿಲ್ಲ. ರಾಜಕೀಯವನ್ನು ನಾವು ಮಾತಾಡೋದಿಲ್ಲ ಇದ್ರೊಳಗೆ. ಇಲ್ಲಿ ಏನಿದೆ DCC ಬ್ಯಾಂಕ್ ಬಗ್ಗೆ ಆಗ್ಬೋದು, ನಮ್ಮ ಕೋಆಪರೇಟಿವ್ ಸೊಸೈಟಿ ಆಗ್ಬೋದು, ಇಷ್ಟು ಮಾತ್ರ ಮಾತಾಡ್ತೀವಿ. ಬೇರೆ ರಾಜಕೀಯನ ಹೊರಗಡೆ ಮಾತಾಡ್ತಾರೆ. ಅದು ಬಿಟ್ಟು ನಾವು ಬೇರೆ ಏನು ಮಾಡಲ್ಲ ಸರ್. ನಮ್ಮ ಏನು ಇಲ್ಲಿ ಒಳಪಡುತ್ತೆ, ಇಲ್ಲಿಗೆ ಏನು ಸಂಬಂಧಪಟ್ಟ ಅಷ್ಟು ಮಾತ್ರ ಫಂಡ್ ಎಲ್ಲಿಂದ ತರಬೇಕು, ಏನ್ ಮಾಡಬೇಕು, ಏನ್ ಅಭಿವೃದ್ಧಿ ಮಾಡಬೇಕು, ನಮ್ಮ ನೆಕ್ಸ್ಟ್ ಕೆಲಸ ಏನ್ ಕಾರ್ಯಕ್ರಮ ಮಾಡೋಣ ಅಂತ ಕೂತ್ಕೊಂಡು ಮಾತಾಡ್ತಾರೆ. ರಾಜಕೀಯ ವ್ಯಕ್ತಿಗಳ ಜೊತೆ ಒಡನಾಟ ಅಲ್ಲ, ಅದು ಬೇಡ ಅಂತ ಹೇಳಕ್ಕಾಗಲ್ಲ. ಫಂಡ್ ಎಲ್ಲ ತಗೋಬಂದಿದೀವಿ, ನಾವು ಬಿಲ್ಡಿಂಗ್ ಕೆಲಸನೂ ಮಾಡ್ತೀವಿ ಸರ್, ಇಲ್ಲ ಅಂತಲ್ಲ. ರಾಜಕೀಯ ವ್ಯಕ್ತಿ MLA ಅದು ಇರ್ಬೇಕಾಗ್ತದೆ. ಮಾಡ್ಸಿದೀವಿ ಸರ್. ಹೌದು, ಅದು ಇರ್ಬೇಕಾಗ್ತದೆ. ಇಲ್ಲದ್ರೆ ನೀವೇನು ಮಾಡ್ಲಿಕ್ಕಾಗಲ್ಲ. ನಾನು ಆ ಪಕ್ಷ, ನೀವು ಪಕ್ಷ, ಆ ತರ ನಾವ್ ಯಾವ್ದು ಮಾತಾಡಲ್ಲ. ನೀನ್ ತಗಬ, ನಾನ್ ತಗಬ, ಎಲ್ಲ ಒಟ್ಟುಗೂಡಿ ಒಂದು MLA ಹತ್ರ ಹೋಗ್ಬೇಕು, ನಾವೆಲ್ಲ ಬೋರ್ಡ್ ಹೋಗಿ ಕೇಳಿ ಫಂಡ್ ಕೊಡಿ ಅಂತ ತಗೊಂಡು ಬರ್ತೀವಿ, ಆ ತರ ಸರ್. ಯಾಕೆಂತಂದ್ರೆ ರಾಜಕಾರಣ ಡೋರಿಂದ ಹೊರಗಿರ್ಬೇಕು. ಬಟ್ ರಾಜಕಾರಣವನ್ನು ಮಾಡಬೇಡಿ ಅಂತ ಹೇಳಕ್ಕಾಗಲ್ಲ ನಿಮಗೆ. ಕಾರಣ ಅಂದ್ರೆ ರಾಜಕೀಯ ಏನಾದ್ರೂ ಒಂದು ಈಗಿಲ್ಲ ಅಂದ್ರೆ ಡೈರೆಕ್ಟ್ ಯಾರೋ ಒಬ್ಬ ಒಂದು ಪಕ್ಷದ ಜೊತೆ ಗುರುತಿಸ್ಕೊಂಡಿರ್ತಾರೆ. ಸೊ ಅದನ್ನ ಬೇಡಪ್ಪ, ನೀನು ಎಲ್ಲವನ್ನೂ ಬಿಟ್ಬಿಡು ಅಂತ ಹೇಳಲಿಕ್ಕಾಗಲ್ಲ. ಆದ್ರೆ ಡೋರಿಂದ ಹೊರಗಡೆ ಬಿಡಿ. ಡೋರಿಂದ ಮತ್ತಾಚೆ ಹೋದ ತಕ್ಷಣ ನಿಮ್ಮ ಪಕ್ಷ ಏನಿದೆ, ನಿಮ್ಮ ಇದೇನಿದೆ ಅದು ಕಂಟಿನ್ಯೂ ಮಾಡಿ. ಡೋರಿಂದ ಹೊರಗಡೆ ಸಾಮಾನ್ಯ. ಹೌದು. ಹಾಗಾಗಿ ರಾಜಕಾರಣ ಅಂತಂದ್ರೆ ಹಾಗೆ ಆಗಿದ್ದಾಗ ಮಾತ್ರ ಬ್ಯಾಂಕ್ಗಳು ಬೆಳಿತವೆ. ಇಲ್ಲ ಬಹಳ ಕಡೆ ರಾಜಕಾರಣದ ನೋಡಪ್ಪ, ಇವನು ಈ ಪಕ್ಷದವನು ಇವನಿಗೆ ಸಾಲ ಕೊಡು, ಇವನು ಈ ಪಕ್ಷದವನು ಸಾಲ ಕೊಡ್ಬೇಡ ಅಂದ ತಕ್ಷಣ ಬ್ಯಾಂಕ್ ಸ್ಥಿತಿ ಮುಗೀತು ಅಂತ. ಯಾಕಂದ್ರೆ ಹಾಸನದಲ್ಲಿ ಆಗುತ್ತೆ ಇದು ರಾಜಕಾರಣ. ಹಾಸನದಲ್ಲಿ ಆಗುತ್ತೆ. ರೇವಣ್ಣನ ಮನೆಗೆ ಹೋಗ್ದಲೆ ಯಾವುದೇ ಫೈಲ್ಗಳು ಪಾಸ್ ಆಗಲ್ಲ. ಸಾಲ ಕೊಡಬೇಕು ಅಂದ್ರೆ ರೇವಣ್ಣನ ಮನೆಗೆ ಹೋಗಿ ಇಟ್ಬೇಕು ಕೋಆಪರೇಟಿವ್ ಸೊಸೈಟಿ. ಆ ಸ್ಥಿತಿಯಲ್ಲಿದೆ ಹಾಸನ ಕೋಆಪರೇಟಿವ್ ಸಿಸ್ಟಮ್. ಸರ್, ನಂತರ ನಿಮ್ಮ ಬ್ಯಾಂಕ್ ಈಗಿನ ಪರಿಸ್ಥಿತಿಯಲ್ಲಿ ನಾವು ಇವತ್ತಿನ ಬಗ್ಗೆ ಮಾತನಾಡೋದಂದ್ರೆ ಎಷ್ಟು ಲಾಭದಲ್ಲಿದೆ ನಿಮ್ಮ ಸಂಘ? ಟೋಟಲ್ 4,94,000 ಲಾಭ ಇತ್ತು. ಲಾಭ ವಿಲೇವಾರಿ ಮಾಡಿ ಇವಾಗ ಪ್ರೆಸೆಂಟ್ 79,100 ಚಿಲ್ಲರೆ ಇವಾಗ. ಮತ್ತೆ ಇದ್ರಲ್ಲಿ ಎರಡನೇ ಸರಿ ಲಾಭಾಂಶ ಇದೆ. ಸರ್, ಡಿವಿಡೆಂಟ್ ನಾವು ಮಾತನಾಡೋದಂದ್ರೆ ಎಷ್ಟು ಪರ್ಸೆಂಟ್ ಡಿವಿಡೆಂಟ್ ಕೊಟ್ಟಿದ್ದೀರಾ? 5% ಡಿವಿಡೆಂಟ್ ರೈತರಿಗೆ ಕೊಡ್ತೀವಿ ಸರ್. ಡಿವಿಡೆಂಟ್ ಹಂಚುವಾಗ ಲಾಭ ವಿಲೇವಾರಿಗೆ ಅಂತ ಇಟ್ಕೊಂಡಾಗ ಅದನ್ನ 5% ರೈತರಿಗೆ ಕೊಟ್ಟೆ. 5% ಡಿವಿಡೆಂಟ್ ಅವ್ರಿಗೆ ಶೇರ್ ಹೋಲ್ಡರ್ಸ್ ಇರ್ತಾರೆ, ಅವರಿಗೆ ಇರ್ತಾರೆ. ಮ್ಯಾಮ್, ಜೊತೆಗೆ ಇನ್ನೊಂದೇನಾದ್ರು ನೋಡಿ, ಇಲ್ಲಿ ನಿಮಗೆ ಶೇರ್ ತಗೋಬೇಕಾದ್ರೆ ಅಥವಾ ಸದಸ್ಯನಾಗಬೇಕು ಅಂದರೆ ಏನೆಲ್ಲ ಅರ್ಹತೆ ಇರಬೇಕು? ಜೊತೆಗೆ ಎಲ್ಲ ಬ್ಯಾಂಕ್ಗಳು A-B-C ಅಂತ ಸದಸ್ಯರಿರ್ತಾರೆ. A ಅಂದರೆ ಅವನಿಗೆ ವೋಟಿಂಗ್ ಪವರ್ ಇರ್ತಕ್ಕಂಥದ್ದು, B ಅಂದರೆ ಜಸ್ಟ್ ಬಂದವನು ವ್ಯವಹಾರವನ್ನು ಮಾಡ್ತಕ್ಕಂಥದ್ದು, C ಅಂದರೆ ಒಂದು ಬೇರೆ ಒಂದು ಸಾಲ ತಗೊಳ್ಳಿಕ್ಕೆ ಬಂದಾಗ ಸದಸ್ಯತ್ವವನ್ನು ಮಾಡಿ ಅವನ್ನ ಒಂದು ಶೇರ್ ಹೋಲ್ಡರ್ ಮಾಡ್ಕೊಂಡಿರ್ತಕ್ಕಂಥದ್ದು ಇರುತ್ತೆ. ನಿಮ್ಮ ಬ್ಯಾಂಕಲ್ಲಿ ಹೇಗಿದೆ ಇದು? ಈ ಸಿಸ್ಟಮ್ ಬಗ್ಗೆ ಮಾತನಾಡೋದಾದ್ರೆ ಸದಸ್ಯತ್ವ ಅಂದ್ರೆ ಅವರು ಇವಾಗ ವೋಟಿಂಗ್ ರೈಟ್ಸ್ ಇರ್ತಾರಲ್ಲ, ಅವರಿಗೆ ಸದಸ್ಯತ್ವ ಕೊಟ್ಟಿದೆ. ಇವಾಗ ಬರೀ ಟ್ರಾನ್ಸಾಕ್ಷನ್ಸ್ ಮಾತ್ರ ಯೂಸ್ ಮಾಡ್ಕೊಳ್ತಾರೆ ಅಂದ್ರೆ ಅವ್ರದ್ದು ಇಲ್ಲಿ ಲೋಕಲ್ ಅಲ್ಲಿ ಅವ್ರ ಮೆಂಬರ್ಶಿಪ್ ಇದಿರಲ್ಲ, ವೋಟರ್ ID ಇರಲ್ಲ, ಅಂತವ್ರದೆಲ್ಲ ನಾಮಿನಲ್ ಮೆಂಬರ್ಶಿಪ್ ಅಂತ ಮಾಡ್ಕೊಂಡು ಅವರಿಗೆ ಇಲ್ಲಿ ವ್ಯವಹಾರ ಮಾಡಕ್ಕೆ ಅವಕಾಶ ಮಾಡ್ಕೊಡ್ತೀವಿ. ಸರ್, ಅಂದರೆ ನೋಡಿ, ಇದು ನಾನು ಎಲ್ರಿಗೂ ಬೇರೆ ಥರ ಕೇಳ್ತಿದ್ದೆ ಈ ಪ್ರಶ್ನೆಯನ್ನು. ಆದರೆ ನಿಮಗೆ ಅದನ್ನು ಬೇರೆ ಥರ ಕೇಳಬೇಕಾಗಿದೆ. ಈಗ ಏನಾಗ್ತಂದರೆ ನೋಡಿ, ಎಲ್ಲ ಇದು ಅತ್ಯಂತ ರಿಮೋಟೆಡ್ ಏರಿಯಾ. ನಾನು ಯಾಕೆ ಬಂದು ನಿಮ್ಮ ಬ್ಯಾಂಕಲ್ಲಿ ಹಣವನ್ನು ಇಡಬೇಕು? ರಿಮೋಟೆಡ್ ಏರಿಯಾ ಇಲ್ಲಿ ನನಗೆ ಏನು ಗ್ಯಾರಂಟಿ? ನಿಮ್ಮ ಹತ್ರ ದುಡ್ಡು ಇಟ್ಟು ನನಗೆ ಏನು ಗ್ಯಾರಂಟಿ? ನಾನು ಯಾರನ್ನ ನಂಬಿ ನಾನು ದುಡ್ಡು ಇಟ್ಲಿ ನಿಮ್ಮಲ್ಲಿ? ಯಾರನ್ನ ನೋಡ್ಬಿಟ್ಟು ನಾನು ಇಲ್ಲಿ ಡಿಪಾಸಿಟ್ ಮಾಡಲಿ ನಿಮ್ಮ ಬ್ಯಾಂಕಲ್ಲಿ? ಹೇಳಿದ್ರೆ ಸರ್, ಅದು ಅವರವರ ವೈಯಕ್ತಿಕ ಸರ್. ಅವರಿಗೆ ಅಲ್ಲ, ನಿಮ್ಮ ಸಮರ್ಥನೆಯನ್ನು ಮಾಡಬೇಕು. ಸಮರ್ಥನೆಯನ್ನು ಹೇಳಿ. ಸಮರ್ಥನೆಯನ್ನು ಅದು ವೈಯಕ್ತಿಕನೇ, ಅದು ಅವರ ಬರಲ್ಲ. ಏನ್ ಹೇಳ್ತೀವಿ ಅಂದ್ರೆ, ನಮ್ಮಲ್ಲಿ ನ್ಯಾಷನಲ್ ಬ್ಯಾಂಕ್ ಇಂದ ನಮ್ಮಲ್ಲಿ ಬಡ್ಡಿ ದರ ಜಾಸ್ತಿ ಇದೆ, ಇಡಿ ಅಂತ ನಾವು ಹೇಳ್ತೀವಿ. ಅವರು ಇಡೋದು ಬಿಟ್ಟೋದು ಅವರಿಗೆ ಒಳಪಟ್ಟಿದೆ.